ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಕಳೆದ 2-3 ದಿನಗಳಿಂದ ನಾನು ನಿಮ್ಮಲ್ಲಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದೆ. ಅದು ಏನೆಂಬುದು ಇದರ ಹಿಂದಿನ ವಿಡಿಯೋ ನೋಡೋದಾದರೆ ನಿಮಗೆ ಅದು ಅರ್ಥವಾಗುತ್ತೆ. ನಮ್ಮ ಅಣ್ಣನ ಸಮಾಧಿಯ ಬಳಿ ಹೇಗೆ ಹುಲ್ಲೆಲ್ಲ ಬೆಳ್ಕೊಂಡಿದೆ ಅನ್ನೋದನ್ನು. ಸೊ ಮದ್ದು ಹೊಡೆದ ಒಂದು 3 ದಿನಗಳಾದಮೇಲೆ 3-4 ದಿನ ಆದಮೇಲೆ ಈ ವಿಡಿಯೋವನ್ನು ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ನೋಡಿ, ಇರೋದರಲ್ಲಿ ಲಿಟ್ಲ್ ಬಿಟ್ಟು ಓಕೆ, ಹುಲ್ಲು ಮದ್ದು ಸ್ವಲ್ಪ 80% ಕೆಲಸ ಮಾಡಿದೆ. ಯಾಕೆಂದರೆ ನಾವು ಹೇಗೆ ಅದನ್ನು ಕಲಿಸ್ಬೇಕು, ಹೇಗೆ ಅದನ್ನು ಬೆರೆಸಬೇಕು ನಮ್ಗೆ ಐಡಿಯಾ ಇರಲಿಲ್ಲ. ನಮಗಿರೋ ಜ್ಞಾನದಲ್ಲಿ ನಾವು ಅದನ್ನ ಬೆರೆಸಿ ಹುಲ್ಲು ಮದ್ದನ್ನು ಹೊಡೆದಿದ್ದೀನಿ. ಸೊ ಹೊಡೆದ ಕಾರಣ ಒಂದು 80% ಹುಲ್ಲೆಲ್ಲ ಈ ಥರ ಆಗಿದೆ. ಮೊದಲು ನೋಡಿದಾಗ ಹೆಂಗಿತ್ತಂದರೆ ಎಲ್ಲ ಹಸಿರು ಇನ್ನೂ ಚಿಗುರ್ತಾಯಿತ್ತು. ಇಟ್ಸ್ ಎ ವೆರಿ ಡೇಂಜರಸ್ ಅದು ಮದ್ದು, ಹುಲ್ಲು ಮದ್ದು ಅಂತ ಹೇಳ್ತೀವಲ್ಲ, ಅದು ವೆರಿ ವೆರಿ ಡೇಂಜರಸ್ಸು. ಅದು ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಅದನ್ನು ಕಾಣದೇ ಇರೋ ಜಾಗದಲ್ಲಿ ಇಡಬೇಕು. ಅನ್ಎಕ್ಸ್ಪೆಕ್ಟಾಗಿ ಯಾರು ಅದನ್ನ ತಗೊಂಡಾಗ ತುಂಬ ಅನಾಹುತನ ಆಗುತ್ತೆ. ಲಿಟ್ಲ್ ಬಿಟ್ ಪರವಾಗಿಲ್ಲ, ಇದು 100% ಕ್ಲಿಯರ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವತ್ತಿಗೂ ಇವತ್ತಿಗೂ ಅದನ್ನು ಕಾಣುವುದು ನೋಡೋದಾದರೆ ಪರವಾಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆದರೆ ನಿಮ್ಮ ಅನಿಸಿಕೆ ಹೇಗೆಂಬುದು ತಿಳಿಸಿಕೊಡಿ. ಈಗ ಮುಂದೆ ಸಾಗೋಣ ರಸ್ತೆ ಕಡೆಗೆ. ಅವತ್ತೆಲ್ಲ ನೋಡಿದಾಗ ಇದೆಲ್ಲನೂ ಹಚ್ಚ ಹಸಿರಾಗಿತ್ತು. ಹೇಗಿತ್ತಂತಂದರೆ ಹಸಿರಾಗಿತ್ತು. ನೋಡಿ, ಗಿಡಗಳೆಲ್ಲ ಸ್ವಲ್ಪ ಸುಟ್ಟೋಗಿದ್ದಾವೆ. ಸುಡಲಿ ಅಂತ ನಾನು ಹಾಕಿರೋದು, ಯಾಕೆಂದರೆ ಯಾಕೆಂದರೆ ಸಿಕ್ಕಾಪಟ್ಟೆ ಗಲೀಜಿತ್ತಲ್ವ, ಸೊ ಹಂಗಾಗಿ ಸುಟ್ಟೋಗಿದೆ. ನೋಡಿ ಸ್ನೇಹಿತರೆ, ಕೆಲಸ ಮಾಡಿದೆ ಅಂತ ನನ್ನ ಒಂದು 90% ಕೆಲಸ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಆದರೆ ನಿಮ್ಮಗಳಿಗೆಲ್ಲನೂ ಅದರ ಒಂದು ಕೆಲಸ ಆಗಿದೆಯಾ ಆಗಿಲ್ವಾ ಎಂಬುದು ಅದು ನೀವು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ದಯಮಾಡಿ ತಿಳಿಸಿ. ಧನ್ಯವಾದಗಳು. ಸಿಗೋಣ.